ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ನಮಸ್ಕಾರ. ಶಾಂತವಾಗಿದ್ದ ಬಳ್ಳಾರಿ ಒಳಗಡೆ ಯಾವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತೆ ಎಂಟರ್ ಆದ್ರೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಗಲಾಟೆ, ಗದ್ದಲ, ಗನ್ ಕಲ್ಚರ್ಗೆ ಜನಾರ್ದನ್ ರೆಡ್ಡಿ ಅವರೇ ಕಾರಣರಾಗ್ತಿದ್ದಾರೆ ಅನ್ನೋ ಆರೋಪ. ಏನ್ ಹೇಳ್ತೀರಿ? ಅದು ನಿಮಗೆ ಸತ್ಯ ಅನಿಸಿದ್ರೆ ಹಾಗೆ ಹೇಳಿ. ನಿಮ್ಮ ಉತ್ತರ ಬೇಕು ಸರ್. ಅಲ್ಲ, ನಿಮಗೆ ಏನು ಕರೆಕ್ಟ್ ಅನಿಸಿದೆ ಅದನ್ನೇ ತಾವು ಹೇಳ್ತಾ ಇದ್ದೀರಲ್ಲ. ಇಲ್ಲ, ಇದು ನನ್ನ ಹೇಳಿಕೆ ಅಲ್ಲ. ಇದು ಭರತ್ ರೆಡ್ಡಿ ಆದಿಯಾಗಿ ಕಾಂಗ್ರೆಸ್ನ ಸಮಸ್ತ ನಾಯಕರು ಮಾಡ್ತಿರೋ ಆರೋಪ ಇದೇನೆ. ಯಾವಾಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ಆಚೆ ಇದ್ರು ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು. ಇವಾಗ ಬಂದ್ರು ಮತ್ತೆ ಗಲಾಟೆ ಶುರುವಾಯಿತು. ಇದು ಕಾಂಗ್ರೆಸ್ನವರ ಆರೋಪ, ನನ್ನ ಹೇಳಿಕೆ ಅಲ್ಲ. ಸ್ಮಿತಾ ಅವರೇ, ಇವಾಗ ನಿಮ್ಮ ಪತ್ರಕರ್ತರು ಇಲ್ಲೇ ಬಳ್ಳಾರಿಯಲ್ಲಿ ಇದ್ದಾರೆ. ನಾಳೆ ಬೆಳಿಗ್ಗೆಯಿಂದ ಇಡೀ ನಗರದಲ್ಲಿ ಎಲ್ಲರ ಹತ್ರ ಇಂಟರ್ವ್ಯೂಗಳು ಮಾಡಿ, ಸಾಮಾನ್ಯ ಜನರಿಂದ ಹಿಡಿದು ವ್ಯಾಪಾರಸ್ಥರವರೆಗೆ, ಆ ನಂತರ ನೀವು ನನಗೆ ಇಂಟರ್ವ್ಯೂ ಕರೀರಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಈ ಪ್ರಶ್ನೆಗೆ. ಮತ್ತೊಂದು ಕಡೆಯಲ್ಲಿ ಈ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಗರು ಲೆವೆಲಲ್ಲಿ ಗಲಾಟೆ ಆಗ್ತಾ ಇತ್ತು. ಒಬ್ಬ ಮಾಜಿ ಸಚಿವರಾಗಿ ನೀವು, ಮಾಜಿ ಸಚಿವರಾಗಿ ಶ್ರೀರಾಮುಲು ಅವರು ಎಂಟರ್ ಆಗಬಾರ್ದಾಗಿತ್ತು ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರೇ ಇವಾಗಷ್ಟೇ ಹೇಳಿದ್ದಾರೆ. ನೋಡಮ್ಮ, ಅವನು ಕುಡುಕ, ಡ್ರಗ್ ಅಡಿಕ್ಟೆಡ್. ಅವನು ರೌಡಿಗಳನ್ನು 40-50 ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ, ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ರೌಡಿಗಳು 40-50 ಮಂದಿ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದರೆ, ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ಸ್ಮಿತಾ? ಸುಮ್ಮನೆ ಮನೆಗೆ ಬಾಗ್ಲೇಕೊಂಡು ಕೊಡ್ತೀರಾ? ಬಟ್ ಗನ್ಗಳು ನಿಮ್ಮ ಹತ್ರನೂ ಇತ್ತು, ಕಲ್ಗಳು ನಿಮ್ಮ ಮನೆಯಿಂದ ಆಚೆ ತೂರಲ್ಪಟ್ಟವು. ನಿಮ್ಮ ಮನೆ ಕಾಂಪೌಂಡ್ ಒಳಗಿರೋ ಕಚೇರಿ ಅಂತೆ, ಆ ಕಚೇರಿಯಿಂದಲೇ ಅನೇಕರು ದೊಣ್ಣೆ ಇಟ್ಕೊಂಡು ಆಚೆ ಬಂದರು. ನಾರಾ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಿರೋದು ಸರ್ ಇದು. ಸಾವಿರಾರು ಜನ ಇದ್ರಂತೆ ನಿಮ್ಮ ಮನೆ ಒಳಗಡೆ ಗಲಾಟೆ ಆಗುವಾಗ. ಎಲ್ಲಿಂದ ಬಂದರು? ತೆಲಂಗಾಣದಿಂದ ಜನ ಕರೆಸಿದ್ರು ಜನಾರ್ದನ್ ರೆಡ್ಡಿ ಅವರು ಅನ್ನೋ ಆರೋಪ ಭರತ್ ರೆಡ್ಡಿ ಅವ್ರು ಮಾಡ್ತಿದ್ದಾರೆ. ನೋಡಿಮ್ಮ, ನಿಮ್ಮ ಟಿ ವಿ ಚಾನಲ್ ಅವರು ಇಲ್ಲೇ ಇದ್ದಾರೆ. ಎಲ್ಲ ವಿಜುವಲ್ಸ್ ನಿಮ್ಮ ಕಣ್ಮುಂದೆ ಇದೆ. ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ, ಯಾರು ನಮ್ಮ ಮನೆ ಹತ್ರ ಬಂದರು, ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದರು, ಯಾರು ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿದರು, ಯಾರು ಫೈರಿಂಗ್ ಮಾಡಿದರು, ಈ ವಿಜುವಲ್ಸ್ ಎಲ್ಲ ನಿಮ್ಮ ಕಣ್ಮುಂದೆ ಇಟ್ಕೊಂಡು ಸ್ಮಿತಾ, ಒಬ್ಬ ಪತ್ರಕರ್ತೆಯಾಗಿ ನೀವೇನು ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ, ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ನನಗೆ ಸರ್, ಪತ್ರಕರ್ತೆಯಾಗಿ ನಾನು ಎರಡೂ ಕಡೆಯ ವಾದದಿಂದ ಹುಟ್ಟಿರುವ ಅನುಮಾನಗಳನ್ನು ವೀಕ್ಷಕರಿಗೆ ಒಂದು ಉತ್ತರ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅಷ್ಟೇ. ನಾನು ಅವ್ರ ಪರಾನೂ ಅಲ್ಲ, ಇವ್ರ ಪರಾನೂ ಅಲ್ಲ, ನಿಮ್ಮ ಪರಾನೂ ಅಲ್ಲ, ಭರತ್ ರೆಡ್ಡಿ ಅವ್ರ ವಿರುದ್ಧನೂ ಅಲ್ಲ. ಭರತ್ ರೆಡ್ಡಿ ಅವರ ಆರೋಪಕ್ಕೆ ಉತ್ತರ ಬೇಕು ನಿಮ್ಮಿಂದ ಅಷ್ಟೇನೆ. ನೋಡಿ ಅಮ್ಮ, ಎರಡೂ ಕಡೆ ವಾದ ಅನ್ನೋದು ಬೇಡ. ಅಮ್ಮ ಸ್ಮಿತಾ ಅವರೇ, ನನಗೆ ಒಂದು ಹೇಳಿ ಸ್ಮಿತಾ ಅವರೇ, ನಮ್ಮ ಮನೆಗೆ ಅವ್ರು ಬಂದು ಗಲಾಟೆ ಮಾಡಿದಾರ? ನಾವು ಭರತ್ ರೆಡ್ಡಿ ಮನೆ ಮುಂದೆ ಹೋಗಿದ್ದೀವಿ, ಅದನ್ನ ಹೇಳಿ ನನಗೆ ಫಸ್ಟ್. ನಿಮ್ಮನೆ ಮುಂದೆ ಗಲಾಟೆ ಆಗಿದೆ? ಮತ್ತು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ, ನಮ್ಮ ಮನೆ ಮೇಲೆ ಕಲ್ತೂರಾಟ ಮಾಡಿ, ನಾನು ಕಾರ್ ಇಳಿದ ತಕ್ಷಣ ನನ್ನ ಮೇಲೆ ಫೈರಿಂಗ್ ಮಾಡಿ, ನಮ್ಮ ಕಚೇರಿಗಳ ಮೇಲೆ ಫೈರಿಂಗ್ ಮಾಡಿ ಕಲ್ತೂರಾಟ ಮಾಡಿದ್ದು, ಸುಮಾರು ಒಂದು ಒಳ್ಳೆ ಪ್ರಿಪೇರ್ಡ್ ಆಗಿ ಬ್ಯಾನರ್ ನೆಪದಲ್ಲಿ ಬಂದು ಜಗಳ ತಕ್ಕೊಂಡು ಇಡೀ ನಗರದಲ್ಲಿ ಎಲ್ಲರನ್ನ ಭಯಭ್ರಾಂತರನ್ನಾಗಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದ್ದವರು ಅವರು. ಆ ಸತ್ಯ ವಿಜುವಲ್ಸ್ ನಿಮ್ಮ ಕಣ್ಣು ಮುಂದೆ ಇಟ್ಕೊಂಡು ತಾವು ಯೋಚನೆ ಮಾಡಿ. ನಿಮ್ಮ ಮೇಲೆ ಅಂಥ ದ್ವೇಷ ಏನು? ನಿಮ್ಮನ್ನು ಕೊಲೆನೇ ಮಾಡಿಬಿಡ್ಬೇಕು ಅನ್ನೋ ಹಂತದಲ್ಲಿ ದ್ವೇಷ ಭರತ್ ರೆಡ್ಡಿ ಅವ್ರಿಗಾಗಲಿ ಅಥವಾ ಅವ್ರ ಆಪ್ತರೋ ಯಾರೋ ಬಿಸ್ನೆಸ್ ಮ್ಯಾನೋ ಸತೀಶ್ ರೆಡ್ಡಿ ಅವ್ರಿಗಾಗಲಿ ಯಾಕೆ ಬರಬೇಕು ಅಂತ? ನೋಡಿ, ಒಂದು ವಿಷಯ ಹೇಳ್ತಾ ಇದ್ದೀನಮ್ಮ ನಿಮಗೆ. 2006 ಕೊಯ್ಲೇಷನ್ ಗೌರ್ಮೆಂಟ್ ನಡೆಯುವ ಸಂದರ್ಭದಲ್ಲಿ ಒಂದು SP ಪಂಕಜ್ ಕುಮಾರ್ ಠಾಕೂರ್ ಅಂತೇಳಿ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಇದೇ ನಾರಾಯಣ್ ರೆಡ್ಡಿ ಅವರು ನಮ್ಮ ಶ್ರೀರಾಮುಲು ಅವರ ಹಾದಿಯಾಗಿ ನಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ ನಕ್ಸಲೈಟ್ಗಳನ್ನು ಬಳ್ಳಾರಿಗೆ ಆಹ್ವಾನ ಮಾಡಿ ಅವ್ರಿಗೆ ಶೆಲ್ಟರ್ ಕೊಟ್ಟು ಹೆಚ್ಚು ಕಡಿಮೆ ವಿದೇಶಿ ವೆಪನ್ಗಳ ಸಮೇತ AK-47ಗಳ ಸಮೇತ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡೋ ವೆಪನ್ಸನ್ನು ಅವರು ಡಿಸ್ಪ್ಲೇ ಮಾಡ್ತಾರೆ ಮಾಧ್ಯಮಗಳ ಮುಂದೆ. ಆ ಘಟನೆ ಆದ ತಕ್ಷಣ SP ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಆ SP ಇರೋ ಕಾರಣ ನಮ್ಮೆಲ್ಲರಿಗೆ ಜೀವರಕ್ಷಣೆ ಇದೆ. ಇಲ್ಲದೆ ಹೋದರೆ ಅವತ್ತು ಇದೇ ಭರತ್ ಅವ್ರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಇಲ್ಲಿ ಶಾಸಕರಾಗಿದ್ದಂಥವ್ರು. ಅವರ ಒತ್ತಡದಿಂದ SP ಟ್ರಾನ್ಸ್ಫರ್ ಆಗಿತ್ತು. ಅದರ ವಿರುದ್ಧನೇ ನಾವು ಅವತ್ತು ಹೋರಾಟ ಮಾಡಿ
ಇವತ್ತು ಆ ಒಂದು ವಿಷಯದಲ್ಲಿ ಅವತ್ತೆಲ್ಲ ಕೂಡ ಭಾಳ ಘಟನೆಗಳಾಯಿತು. ಅದೆಲ್ಲ ನಿಮ್ಮ ಟಿ ವಿಗಳಿಗೆ ಗೊತ್ತಿರೋವಂಥದ್ದು. ಹಾಗಾಗಿ ಇದು ಅವರ ಕ್ರಿಮಿನಲ್ ಹಿನ್ನೆಲೆ ಇರುವಂಥದ್ದು. ಅವರಿಗೆ ಏನಾಗಿದೆ, ದಿನೇ ದಿನೇ ಜನಪ್ರೀತಿ ಕಳ್ಕೊತಾ ಇದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿ ಹಿಂದೆ ಸಚಿವನಾಗಿದ್ದಾಗ ಇಡೀ ಬಳ್ಳಾರಿ ನಗರದಲ್ಲಿ 16 4 ಲೈನ್ ರಸ್ತೆಗಳನ್ನು ಮಾಡಿದ್ದಂಥವ್ನು ನಾನು. 1,000 ಕೋಟಿ ಬೆಲೆ ಮಾಡು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಪ್ಲ್ಯಾನ್ ಮಾಡಿ ಕಟ್ಟಿದ್ದಂಥವ್ರು ನಾವು. ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ 900 ಎಕರೆ ಜಮೀನು ತಗೊಂಡಿದ್ದಂಥವ್ರು ನಾವು. ಇಡೀ ಅಖಂಡ ಜಿಲ್ಲೆಯಲ್ಲಿ 1000 ಹಳ್ಳಿಗಳಲ್ಲಿ 600 ಹಳ್ಳಿಗಳಿಗೆ ಫ್ಲೋರೈಡ್ ರಹಿತ ತುಂಗಭದ್ರಾ ಕುಡಿಯೋ ನೀರು ಕೊಟ್ಟಿದ್ದಂಥವ್ರು ನಾವು. ಡೆವಲಪ್ಮೆಂಟ್ ಯೋಚನೆ ಮಾಡಿದ್ದೀವಾಗಲೇ ಮನೆಯಲ್ಲೂ 3 ಮಂತ್ರಿಗಳು ಇಟ್ಕೊಂಡು, ಪಾರ್ಲಿಮೆಂಟ್ ಮೆಂಬರ್ ಇಟ್ಕೊಂಡು ಅವ್ರ ಬಗ್ಗೆ ನಾವು ಯಾವತ್ತೂ ಕೂಡ ಕೆಟ್ಟ ಯೋಚನೆಗಳು ನಾವು ಮಾಡಿಲ್ಲ. ಅಷ್ಟು ಶಾಂತ ರೀತಿಯಿಂದ ಇತ್ತು. ಇವತ್ತು ಇವನು ಅವ್ರ ತಂದೆ ಓನ್ಲಿ ಒನ್ ಟೈಮ್ ಒಂದೇ ಸಲ MLA ಆದ, ಅಲ್ಲಿಗೆ ಅಂತ್ಯ ಆಯಿತು. ಇವನು ಕೂಡ ಇವತ್ತು MLA ಆದ ತಕ್ಷಣ ನಾಳೆ 28 ಚುನಾವಣೆಯಲ್ಲಿ ಇವನಿಗೆ ರಾಜಕೀಯ ಅಂತ್ಯ ಕಾಣ್ತಾ ಇದೆ ಅಂತೇಳಿ ಇವತ್ತು ಈ ರೀತಿ ಜನಪ್ರೀತಿ ನಮ್ಮ ಬಗ್ಗೆ ಏನು ಹೆಚ್ಚಾಗ್ತಾ ಇದೆ ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಒಂದು ಗಾಬರಿ ವಾತಾವರಣ, ಶಾಂತಿ ಭಗ್ನ ಮಾಡಿದರೆ ಜನರು ನನ್ನ ಹಿಡಿತದಲ್ಲಿ ಬರ್ಬೋದು ಅನ್ನೋಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಒಂದು ಬ್ಯಾನರ್ ನೆಪದಲ್ಲಿ ಇದೆಲ್ಲ ಮಾಡಿರುವಂಥದ್ದು. ಬಟ್ ಕ್ರಿಮಿನಲ್ಗಳು ಅಂತ ಹೇಳಿ ನೀವು ಹೇಳಿದ್ರಿ, ಸೂರ್ಯನಾರಾಯಣ ರೆಡ್ಡಿ ಅವರನ್ನ, ಅವರ ಮಗ ಕೂಡ ಅದೇ ಹಾದಿಯಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿ. ಸೇಮ್ ಪ್ರಶ್ನೆಯನ್ನ ನಾರಾ ಭರತ್ ರೆಡ್ಡಿ ಕೇಳಿದಾಗ ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಬಿಟ್ಟರೆ ಬೇರೆ ಯಾರು ಕೂಡ ಸೂರ್ಯನಾರಾಯಣ ರೆಡ್ಡಿ ಅವರನ್ನ ಕ್ರಿಮಿನಲ್ ಅಂತ ಕರೆಯೋದಿಲ್ಲ. ಸಾವಿರಾರು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಗ್ಲೋಬಲ್ ಲೆವೆಲ್ ಮರ್ಚೆಂಟ್ ಅವರು ಗ್ರೆನೈಟ್ ಬಿಸ್ನೆಸ್ನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಅವಾರ್ಡ್ಗಳು ಸಿಕ್ಕಿದೆ. ಇಂಥ ಬ್ಯಾಕ್ಗ್ರೌಂಡ್ ನಾವು ನಾನು ಲಂಡನ್ನಲ್ಲಿ ಓದ್ಕೊಂಡು ಬಂದಿದ್ದೀನಿ. ನಾವೆಲ್ಲ ಕ್ರಿಮಿನಲ್ಗಳು, ಯಾರು ಹೇಳ್ತಿದ್ದಾರೆ ಅವರೇ ಕ್ರಿಮಿನಲ್ಗಳು. ಹೇಳ್ತಿರೋದು ನಾನಲ್ಲ ಸರ್. ಸ್ಮಿತಾ ಅವರೇ, ಅವನು ಲಂಡನ್ನಲ್ಲಿ ಇವತ್ತು ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂಥ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಕೂಡ ಬ್ಯಾಂಕಲ್ಲಿ ಲೋನ್ ತಗೊಂಡು ಲಂಡನ್ಗೆ ಹೋಗಿ ಬರ್ತಾ ಇದ್ದಾರೆ. ಯಾರ ಮಕ್ಕಳು, ಆ ತಂದೆ ತಾಯಿಗಳು ಯಾವ ರೀತಿ ಯಾವ ರೀತಿ ಸಂಸ್ಕಾರ ಕಲಿಸಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅವನ ಭಾಷೆ ನೀವು ನೋಡ್ತಾ ಇದ್ದೀರಿ. ನಾನು ಮನೆ ಸುಟ್ಬಿಡ್ತೀನಿ ಅಂತ ಹೇಳಿದ್ದವನು ಕ್ರಿಮಿನಲ್ ಅಲ್ದಂಗೆ ಇನ್ನೇನಾಗ್ತಾರೆ ಸ್ಮಿತಾ ಅವರೇ? ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರೋಂಥವನು ಕ್ರಿಮಿನಲ್ ಅಲ್ದೆ ಇನ್ನೇನಾಗ್ತಾನೆ ಅವನು? ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಮಟ್ಟಿಗೆ ಗಲಾಟೆಗಳಾಗ್ಲಿಕ್ಕೆ ಕಾರಣ ಏನಾಯ್ತು ಜನಾರ್ದನ್ ರೆಡ್ಡಿ ಅವರೇ? ನೀವು ವಾಪಸ್ ಬಂದ್ರಿ, ದೂರ ಆಗಿದ್ದ ಶ್ರೀರಾಮುಲು ಅವರು ಕೂಡ ಜೊತೆಯಲ್ಲಿದ್ರು, ಅಪೋನೆಂಟ್ ಆಗಿ ನಿಂತಿದ್ದ ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದಾದ್ರು. ಬಿಜೆಪಿಯ ಪ್ರಾಬಲ್ಯ ಹೆಚ್ಚಾಗ್ತಿರೋದನ್ನ ಸಹಿಸ್ಕೊಳ್ಳೋಕ್ಕಾಗದೆ ಏನಾದರೂ ಹೀಗೆ ವಾತಾವರಣ ಆಗ್ತಾ ಇದೆಯಾ? ಇದು ತಾವು ಏನು ಪ್ರಶ್ನೆ ಕೇಳಿದ್ರಲ್ಲಮ್ಮ, ಅದು ಸತ್ಯ. ಸೊ ಅವರ ಜನಪ್ರೀತಿ ಕುಗ್ಗೋಗ್ತಾ ಇದೆ. ನಾವೆಲ್ಲರೂ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. BJP ಪಕ್ಷ ಈ ಹಿಂದೆ ಯಾವ ರೀತಿ ಬಳ್ಳಾರಿಯಲ್ಲಿ 10ಕ್ಕೆ 9 ಸೀಟ್ ಗೆದ್ದಿತ್ತು, ಈ ಬಾರಿ 10ರಲ್ಲಿ 10 ಗೆಲ್ತೀವಿ ಅನ್ನುವಂಥ ಅಖಂಡ ಜಿಲ್ಲೆಯ ವಾತಾವರಣ. ಸೊ ರಾಜಕೀಯ ಒಂದು ಅಸ್ತಿತ್ವ ಕಳ್ಕೊಂಡ್ಬಿಡ್ತೀವಿ ಅನ್ನೋಂಥ ಒಂದು ಭಯ. ಆದರೆ ಭರತ್ ರೆಡ್ಡಿ ಅವರ ಮಾತುಗಳಲ್ಲಿ ಈ ರೀತಿಯಾಗಿ ವ್ಯಕ್ತ ಆಗ್ತಾ ಇಲ್ಲ. ಅವರು ಈಗಷ್ಟೇ ಮಾತನಾಡುವಾಗ ರಿಪಬ್ಲಿಕ್ ಕನ್ನಡ ಜೊತೆ ಹೇಳಿದ್ದು, ನಿಮ್ಮ ಈ ಗಣಿ ವಿಚಾರಕ್ಕೆ ಸಂಬಂಧಪಟ್ಟ ಕೇಸ್ ಒಂದು ಮತ್ತೆ ಹೊರಗೆ ಬರ್ತಾ ಇದೆ, ನೀವು ಮತ್ತೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಜನರ ಮನಸ್ಸನ್ನ ಅಥವಾ ಅವರ ಗಮನವನ್ನು